ಸ್ಪೈಡರ್ ವೆಬ್ ರಿವಾರ್ಡ್ ಲೆವೆಲ್ ಇನ್ಕಮ್ ಯಾವ ಥರ ವಿಡ್ರಾ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ನಿಮ್ಮ ಹತ್ರ 0.8657 LGNSನ ಬಂದಿದೆ ನಿಮ್ಮ ಸ್ಪೈಡರ್ ವೆಬ್ ರಿವಾರ್ಡ್ ಅಂತಂದರೆ ನಿಮ್ಮ ಹತ್ರ ಅಷ್ಟೇ ಅಮೌಂಟ್ ಆಫ್ ಎನರ್ಜಿ ಇರಬೇಕಾಗುತ್ತೆ ವಿಡ್ರಾ ಮಾಡಲಿಕ್ಕೆ. ಓಕೆ, ಏನಿದು ಎನರ್ಜಿ ಅಂದರೆ ಸಿಸ್ಟಮಿಂದ ನಾವು ಎನರ್ಜಿನ ಬೈ ಮಾಡಬೇಕು. ಸೊ ನೀವು ಎಷ್ಟು LGNSನ ಹೊರ ತೆಗಿಬೇಕು ಅಂತೀರಾ ಅಷ್ಟೇ LGNSದು ಅಷ್ಟೇ ಎನರ್ಜಿ ನಿಮ್ಮ ಹತ್ರ ಇರಬೇಕು. 0.8657 LGNSಗೆ 0.8657 ಎನರ್ಜಿ ಇರಬೇಕು. ಸೊ ಮಿಂಟ್ ಆಪ್ಷನಲ್ಲಿ ಹೋಗ್ತೀರಾ, ಮಿಂಟಲ್ಲಿ ನಿಮಗೆ ಎನರ್ಜಿ ಸಿಗ್ತಕ್ಕಂಥದ್ದು ಒಬ್ಟೇನ್ ಎನರ್ಜಿ ವ್ಯಾಲ್ಯೂ. ಓಕೆ, ಸೊ ಒಬ್ಟೇನ್ ಎನರ್ಜಿ ವ್ಯಾಲ್ಯೂಯಲ್ಲಿ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು 0.87 LGNSನ ನೀವು ವಿಡ್ರಾ ಮಾಡಬೇಕು ಅಂದರೆ, ಓಕೆ ಇಲ್ಲಿ ನೋಡ್ತಾ ಇದ್ದೀರಾ, ನೀವು LGNSನ ಪ್ಲೆಡ್ಜ್ ಮಾಡೋದ್ರಿಂದ ಅದು 360 ಡೇಸು ನಿಮ್ಮ LGNS ಹೋಲ್ಡ್ ಆಗುತ್ತೆ. ಅದರ ಆಪೋಸಿಟ್ಟಾಗಿ ನಿಮಗೆ 2.58 ಎನರ್ಜಿ ಸಿಗುತ್ತೆ. ಸೊ ಇನ್ನೊಂದು ಆಪ್ಷನ್ ಇದೆ, ನಿಮ್ಮ LGNSನ ನೀವು ಬರ್ನ್ ಮಾಡೋದ್ರಿಂದ ನಿಮಗೆ 4.96 ಎನರ್ಜಿ ಸಿಗುತ್ತೆ. ಓಕೆ, ಅಂದರೆ ನೀವು 0.87 LGNSನ ನೀವು ವಿಡ್ರಾ ಮಾಡಬೇಕು ಅಂದರೆ ಸೊ ಡಿವೈಡ್ ಬೈ 4.96 ಮಾಡಿ, ಅಂದರೆ ನೀವು 0.17 LGNSನ ಬರ್ನ್ ಮಾಡಬೇಕಾಗುತ್ತೆ. ನೀವು 0.17 LGNSನ ಬರ್ನ್ ಮಾಡೋದ್ರಿಂದ ಸೊ ನಿಮಗೆ 0.87 ಎನರ್ಜಿ ಸಿಗುತ್ತೆ. ಸೊ ಅದ್ರ ಮುಖಾಂತರ ನೀವು ವಿಡ್ರಾ ಮಾಡ್ಬೋದು. ಸೊ ಎಕ್ಸಾಂಪಲ್ ನಾನಿಲ್ಲಿ 0.1754 ಎನರ್ಜಿನ ಬರ್ನ್ LGNSನ ಬರ್ನ್ ಮಾಡ್ತಾಯಿದ್ದೀನಿ. 0.17ಗೆ ನನಗೆ ರಿಟರ್ನ್ ಆಗಿ 4.96 ಎನರ್ಜಿ ಸಿಗ್ತಾ ಇದೆ, ಅಂದರೆ 0.87 ನನಗೆ ಎನರ್ಜಿ ಸಿಗ್ತಾ ಇದೆ. ಸೊ ಇದನ್ನು ನಾನು ಬರ್ನ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಅಂದರೆ ನಿಮ್ಮ ವಾಲೆಟಲ್ಲಿ ನಿಮ್ಮ ವಾಲೆಟಲ್ಲಿ LGNS ಇರಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನಿಮ್ಮ ಹತ್ರ ವಾಲೆಟಲ್ಲಿ ಇಲ್ಲ ಅಂತಂದರೆ ಸ್ವಲ್ಪ 0.17 ಅನ್ಸ್ಟೇಕ್ ಮಾಡಿ. ಸೊ ಅನ್ಸ್ಟೇಕ್ ಮಾಡಿ ನೀವು ಮಿಂಟಿಗೆ ಹೋಗಬೇಕಾಗುತ್ತೆ. ಅನ್ಸ್ಟೇಕ್ ಮಾಡಿ ಮಿಂಟಿಗೆ ಹೋಗಿ ನೀವು ಎನರ್ಜಿನ ಬೈ ಮಾಡಬೇಕಾಗುತ್ತೆ. ಅಂದರೆ 0.17 LGNSನ ಎಗೇನ್ ನೀವು ಸಿಸ್ಟಮಿಗೆ ಹಾಕಿ ಆ LGNS ಬರ್ನ್ ಆಗುತ್ತೆ, ಅದರ ಆಪೋಸಿಟ್ಟಾಗಿ ನಿಮಗೆ 4.96 ಎನರ್ಜಿ ಸಿಗ್ತಕ್ಕಂಥದ್ದು. ಸೊ ಅದಾದ ನಂತರ ನೀವು ಇನ್ವರ್ಟಿಗೆ ಹೋದ್ಮೇಲೆ ನೋಡಿ 0.8657ಗೆ ನನಗೆ 0.87 ಆಲ್ರೆಡಿ ಎನರ್ಜಿ ಇದೆ, ಅಂದರೆ 0.17 LGNSನ ನಾನು ಬರ್ನ್ ಮಾಡಿದ್ದೀನಿ. ಅದರ ಆಪೋಸಿಟ್ಟಾಗಿ ನನಗೆ 4.96 ಟೈಮ್ಸು ಎನರ್ಜಿ ಸಿಕ್ಕಿದೆ. ಸೊ ಇದನ್ನು ನಾನು ಈಗ ವಿಡ್ರಾ ಮಾಡ್ತಾಯಿದ್ದೀನಿ. ಸೊ ಈಗ ಸ್ಪೈಡರ್ ವೆಬ್ ರಿವಾರ್ಡ್ ಏನಿದೆ, ಸೊ ಅದು ಟರ್ಬೈನಿಗೆ ಹೋಗಿ ಕೂತಿರುತ್ತೆ. ಓಕೆ, ಸೊ ಟರ್ಬೈನಲ್ಲಿ ಇದೆ. ಓಕೆ, ಸೊ ಈ ಟರ್ಬೈನಿಂದ ನೀವು ವಿಡ್ರಾ ಮಾಡಬೇಕು ಅಂದರೆ ನಿಮ್ಮ ವಾಲೆಟಲ್ಲಿ ಸೊ ಡೈ ಇರಬೇಕು. ಸೊ ಸೇಮ್ ಅಮೌಂಟ್ ಆಫ್ ವರ್ತ್ ಡೈ ಇರಬೇಕಾಗುತ್ತೆ. ಅಂದರೆ 0.8 LGNSನ ನೀವು ವಿಡ್ರಾ ಮಾಡ್ತೀರಾ ಅಂತಂದರೆ, ಓಕೆ, ಸೇಮ್ ಅಮೌಂಟ್ ಆಫ್ ಡೈ ಅಂದರೆ ಅಷ್ಟೇ ಅಮೌಂಟ್ದು LGNS 0.8ಗೆ ಎಷ್ಟು ಡೈ ಬರುತ್ತಲ್ಲ ಅಷ್ಟು ಡೈ ನಿಮ್ಮ ವಾಲೆಟಲ್ಲಿ ಇರಬೇಕಾಗುತ್ತೆ. ಈಗ ನಾನು 0.8 LGNSನ ಅನ್ಸ್ಟೇಕ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಅನ್ಸ್ಟೇಕ್ ಮಾಡಿ ಡೈಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ.
ಸೊ ಈಗ ವಾಲೆಟ್ಗೆ ಡೈ ಬಂದಿರುತ್ತೆ, ನಮ್ಮ ಮೇನ್ ವಾಲೆಟಲ್ಲಿ ಡೈ ಕನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಈಗ ಬಂದಿರತಕ್ಕಂಥ ಟರ್ಬೈನಲ್ಲಿ ನಾವು ವಿಡ್ರಾ ಮಾಡಿದ್ವಿ ಲೆವೆಲ್ ಇನ್ಕಮು, ಟರ್ಬೈನಲ್ಲಿ 0.88 ಆಲ್ರೆಡಿ ಬಂದಿದೆ. ಓಕೆ, ಇಷ್ಟೇ ಅಮೌಂಟ್ದು LGNS ನಮ್ಮ ವಾಲೆಟಲ್ಲಿ ಇರಬೇಕಾಗುತ್ತೆ. ಸೊ ಇದ್ದಾಗ ಸೊ ಇಮಿಡಿಯೇಟ್ಲಿ 0.8857 ಏನಿದೆ, ಸೊ ಇಮಿಡಿಯೇಟ್ಲಿ ವಿಡ್ರಾ ಆಗಿಬಿಡುತ್ತೆ. ಓಕೆ, ಸೊ ಇದು ವಿಡ್ರಾ ಆದಾಗ ನಮ್ಮ ವಾಲೆಟಲ್ಲಿ ಇರ್ತಕ್ಕಂಥ ಡೈ 24 ಗಂಟೆಗಳ ಕಾಲ ಸಿಸ್ಟಮಲ್ಲಿರುತ್ತೆ, ಸೈಲೆನ್ಸ್ ಪೀರಿಯಡ್ ಅಂತ. ಎಕ್ಸಾಕ್ಟ್ 24 ಅವರ್ಸ್ ಆದಮೇಲೆ ನೀವು ಕ್ಲೇಮ್ ಅಂತ ಕ್ಲಿಕ್ ಮಾಡಿದರೆ, ಎಕ್ಸಾಂಪಲ್ ಇಲ್ಲಿ ಬರುತ್ತೆ, ಸೊ ಟರ್ಬೈನಲ್ಲೇ ಕೂಡ ಸೊ ನಿಮಗೆ ಬರುತ್ತೆ. ಈಗ ನೋಡಿ, ನೋಡ್ತಾ ಇದ್ದೀರಾ, ನಾವು ವಿಡ್ರಾ ಮಾಡಿರ್ತಕ್ಕಂಥ 0.88 LGNS ನನ್ನ ವಾಲೆಟಿಗೆ ಬಂದಿದೆ LGNS. ಸೊ ನನ್ನ ವಾಲೆಟಲ್ಲಿರ್ತಕ್ಕಂಥ ಡೈ ಈಗ ಇಲ್ಲಿ 0 ಆಗಿದೆ. ಓಕೆ, 16.31 ಡೈ ಸಿಸ್ಟಮಲ್ಲಿ ಸೈಲೆನ್ಸ್ ಪೀರಿಯಡಲ್ಲಿರುತ್ತೆ 24 ಅವರ್ಸ್ ತನಕ. ಸೊ 24 ಗಂಟೆ ಆದ ತಕ್ಷಣ ನೀವು ಜಸ್ಟ್ ಕ್ಲೇಮ್ ಅಂತ ಕ್ಲಿಕ್ ಮಾಡಿದರೆ ಸಾಕು. ಸೊ ಅಷ್ಟೇ ಅಮೌಂಟ್ ಆಫ್ ವರ್ತ್ LGNS ಕೂಡ ನಿಮಗೆ ಇಮಿಡಿಯೇಟ್ಲಿ ರಿಲೀಸ್ ಆಗುತ್ತೆ. ಟರ್ಬೈನಿಗೆ ಹೋಗಬೇಕು, ಟರ್ಬೈನಿಗೆ ಹೋಗಿ ಸೊ 24 ಅವರ್ಸ್ ಆದಮೇಲೆ ಸೊ ಇಲ್ಲಿ ಬರುತ್ತೆ ಇಲ್ಲಿ ಸೊ ನೀವು ಜಸ್ಟ್ ಕ್ಲೇಮ್ ಅಂತ ಕ್ಲಿಕ್ ಮಾಡಿ, ಕ್ಲೇಮ್ ಅಂತ ಕ್ಲಿಕ್ ಮಾಡಿದ್ದಲ್ಲಿ ಎಗೇನ್ 24 ಅವರ್ಸ್ ಆದಮೇಲೆ ಸೊ ನಿಮಗೆ LGNS ಬಂದುಬಿಡುತ್ತೆ. ಸೊ ಇದು ಸ್ಪೈಡರ್ ವೆಬ್ ವಿಡ್ರಾ ಮಾಡೋ ಪ್ರೊಸೀಜರು. ಸೊ ಥ್ಯಾಂಕ್ ಯು.